ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಾಂಕ್ ಆರ್ಟ್ಸ್. ಇವತ್ತು ಚಿಕ್ಕಮೇಳದವ್ರು ಬರ್ತಾರೆ. ನಾವು ರೆಡಿ ಆಗ್ತಿದ್ದೇವೆ ಹೊರಗೆ ನಿಂತು. ಗಮ್ಮತ್ತಿಗಾಗಿ ಮಾತ್ರ ವೆಯ್ಟ್ ಮಾಡ್ತಿದ್ದೇವೆ. ನಮಗೆ ಹೋಗ್ಲಿಕ್ಕಿತ್ತು, ಕಾಪುಗೆ ಹೋಗ್ಲಿಕ್ಕಿತ್ತು, ಆದರೆ ಸಹ ನಿಂತು ವೆಯ್ಟ್ ಮಾಡಿದ್ದೀವಿ ಯಾವಾಗ ಬರ್ತಾರ. ಇದು ನಮ್ಮ ಬೆಕ್ಕುಗಳು. ಡಿಫ್ರೆಂಟ್ ನೇಮ್ ಉಂಟು. ದಾದೆ ಪುದರ್ ಪೋಲಾರ್ ಬೇರ್, ಆರೆಂಜ್, ವೈಟ್. ಎಲ್ಲಿ ಸಿಗುದಿಲ್ಲ ಅದೆಲ್ಲ. ಇಂಡೋನೇಷ್ಯಾದಿಂದ ತರಿಸಿದ್ ನಾವು, ಎಕ್ಸ್ಪೋರ್ಟೆಡ್ ಬೆಕ್ಕುಗಳು. ಆಗ್ಲೇ ಕ್ಯಾರೆಜ್ ರಡ್ಡೆ ಬಲ್ತೀನಿ ಅದಿಟ್ಟು ಮಸ್ತ್ ಉಂಡು ನನ್ಲ ಅವತ್ತ ತೋಜ್ಜಾಯ್ತು. ಆಚೆ ಮನೆಯಲ್ಲಿದ್ದಾರೆ, ಹಿಂದೆ ಮನೆಯಲ್ಲಿ ತೋರಿಸ್ತೇವೆ. ಈಗ ಚಿಕ್ಕಮೇಳ ಅಂದರೆ ಯಾವಾಗ ಪತ್ತನಾಜೆ ಆಗ್ತದೆ, ಪತ್ತನಾಜೆ ಆದಮೇಲೆ ಯಕ್ಷಗಾನದವರಿಗೆ ಇದಿರುವುದಿಲ್ಲ, ಅಂದರೆ ತಿರುಗಾಟ ಇರುವುದಿಲ್ಲ ಯಕ್ಷಗಾನದವರು. ಸೊ ಅವರು ಮನೆಗೆ ಹೋಗಿ ಪ್ರದರ್ಶನ ಮಾಡ್ತಾರೆ. ಅದೊಂದು 2 ಜನ ಇದು ಇರ್ತಾರೆ, ವೇಷಧಾರಿಗಳಿರ್ತಾರೆ. ಮತ್ತು ಒಬ್ಬರು ಭಾಗವತರು, ಹಿಮ್ಮೇಳದವರು ಇರ್ತಾರೆ, ಇಬ್ಬರು. ಸೊ ಅವರು ನಮ್ಮ ಈ ತುಳುನಾಡಿನ ಭಾಗದಲ್ಲಿ ಇದು ಎವ್ರಿ ಇಯರ್ ಫಿಕ್ಸ್. ಅದು ಅವರು 2 ದಿನದ ಹಿಂದೆ ಬಂದು ಇನ್ವಿಟೇಷನ್ ಕೊಟ್ಟು ಹೋಗ್ತಾರೆ ಯಾವತ್ತು ಬರ್ತೇವೆ ಅಂತ. ಸೊ ನೋಡುವ, ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ. ಲಾಸ್ಟ್ ಇಯರ್ ಸಹ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಈ ಸರ್ತಿ ಸಹ ಮಾಡ್ತೇನೆ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಸಹ ಮಾಡಿ. ಎಸ್ ಖರಿಯ ಪೋಲಾರ್ ಬೇರ್. ಇದ್ರ ಸ್ಪೆಷಾಲಿಟಿ ಎಂತೆಲ್ಲ ಉಂಟು ಹೇಳಿ. 79,000 ಜನರು ನೋಡ್ತಾರೆ. ಲಡ್ಡು ತಿನ್ಲಿಕ್ಕೆ ಅಂತ ಮರಲ ಅದಕ್ಕೆ ಬೇರೆ ಮೀನು ಆಬ್ವಿಯಸ್ಲಿ ತಿಂತದೆ ಬೆಕ್ಕಾದ್ಮೇಲೆ. ಮೀನು ತಿನ್ನದಿದ್ರೆ ಬೆಕ್ಕಿದ್ದು ಜನ್ಮಕ್ಕೆ ಅವಮಾನ. ಹಾಗೆ ತಿನ್ನೋದಿಲ್ಲ ಯಾಕೆ ಮತ್ತೆ? ಎಲ್ಲಿ ಅದು ತಿನ್ನಲಿಲ್ಲ. ಅಲ್ಲಿದ್ದಾರೆ ಚುನ್ಯನ್ ಕಲರ್ ಮನೆಯಲ್ಲಿ, ಚುನ್ಯನ್ ಕಲರ್ ಮನೆಯಲ್ಲಿದ್ದಾರೆ. ತೆಗಿ, ಅದು ನೀನು ತೆಗಿಬೋದು. ನೀನು ತೆಗಿ. ಇದು ನನ್ನದು ಅವಾರ್ಡ್ ಎಲ್ಲ ಸಿಕ್ಕಿದ್ದು ನನಗೆ. ಇನ್ನು ಸಹ ಉಂಟು, ಎಲ್ಲ ಒಳಗೆ ಉಂಟು. ಕೆಲವೆಲ್ಲ ಒಳಗೆ ತೆಗೆದಿಟ್ಟಿದ್ದಾರೆ, ಇಲ್ಲಿ ಇಡ್ಲಿಕ್ಕಾಗದೆ. ಹಾಂ ನಮಸ್ತೆ. ಲಾಸ್ಟ್ ಟೈಮ್ ಒಳ್ಳೆ ಯೂಟ್ಯೂಬಲ್ಲಿ ಓಡಿದೆ, ಅದಕ್ಕೆ ಈ ಸರ್ತಿ ಸಹ ತೆಗಿ. ಇರ್ಲವ ಸರ್. ಪಂಚವಟಿಯ ತೀರದಿ ಸಂಜಯ್
ಇದೆ. ಹೌದು. ಹೊನ್ನ ಬಣ್ಣ ಮಾತ್ರವೇ ಅಲ್ಲ, ಪಂಚವರ್ಣದ ರೇಖೆಗಳು ಕಾಣಿಸುತ್ತಾ ಇವೆ. ಸಣ್ಣ ಸಣ್ಣ ಕಾಲ ಬೆರಳು ಮಾತ್ರವಲ್ಲ, ಅದಕ್ಕೆ ಉಗುರು ಕಾಣಿಸುತ್ತಾ ಇದೆ. ನನ್ನ ಚಿತ್ತವನ್ನ ಅದು ಅಪಹರಿಸಿದೆ. ಚಿತ್ತಾಕರ್ಷಕವಾಗಿರುವಂತಹ ಹರಿಣವನ್ನ ಓಡಿ ಹೋಗುವ ಪೂರ್ವದಲ್ಲಿ ಹಿಡಿದು ತನ್ನಿ 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 ಪ್ರಭು. ಅದನ್ನ ಹಿಡಿದು ತರಲೇಬೇಕು ಸ್ವಾಮಿ. ನೀವು ಇಷ್ಟೊಂದು ಕಾತುರತೆಯಿಂದ ಬೇಡಿಕೊಳ್ಳುತ್ತಿ ಎನ್ನುವ ಕಾರಣಕ್ಕಾಗಿ ಅದನ್ನು ಪಡೆಯುವುದಕ್ಕೆ ಮುಂದೆ ಹೋದಾಗ ಅಷ್ಟು ಸುಲಭದಲ್ಲಿ ಕೈಗೆ ಸಿಗುತ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಸರಿ, ಒಮ್ಮೆ ನನ್ನ ಬಾಣವನ್ನು ಪ್ರಯೋಗಿಸಿದ್ರೆ ಮೃಗ ಸಾಯುತ್ತದೆ. ಮಡಿದ ಮೃಗದಿಂದ ನಿನಗಾಗುವ ಪ್ರಯೋಜನ ಬೇಡವೇನು? ಮಾತೆ ಕೇಳಿಲ್ವೇ ಪ್ರಭು? ಆನೆ ಬದುಕಿದರೂ 1000, ಸತ್ತರೂ 1000. ಅಂತೆಯೇ ಆ ಜಿಂಕೆ ಜೀವಂತವಾಗಿ ಹಿಡಿದು ತಂದದ್ದೇ ಆದ್ರೆ ಅದನ್ನ ಪ್ರೀತಿಯಿಂದ ಸಾಕಿಕೊಳ್ಳುತ್ತೇನೆ. ಒಂದೊಮ್ಮೆಗೆ ನಿಮ್ಮ ಬಾಣದಿಂದ ಅದು ಮೃತಿಯನ್ನ ಹೊಂದಿತು ಅಂತ ಹೇಳಿ ಆದ್ರೆ ಅದರ ಚರ್ಮವನ್ನ ತೆಗೆದು ಕಂಚುಕವನ್ನ ಬಲಿದುಕೊಳ್ಳುತ್ತೇನೆ. ಹಾಗಾಗಿ ಆ ಪ್ರಾಣಿ ಓಡಿ ಹೋಗುವ ಪೂರ್ವದಲ್ಲಿ ಹಿಡಿದು ತನ್ನಿ ಪ್ರಭು, ಹಿಡಿದು ತನ್ನಿ. ಆ ರೀತಿ ನಿನ್ನ ಆಸೆಯನ್ನು ಪೂರೈಸುವುದಕ್ಕೆ ಮುಂದೆ ಪ್ರಯಾಣ ಬೆಳೆಸುತ್ತೇನೆ. ಆಗಲಿ. ಶಾಂತಿ, ಸಮಾಧಾನ, ಸಂತೋಷ, ಐಶ್ವರ್ಯ, ಆರೋಗ್ಯ, ವಿದ್ಯೆ, ಸಕಲ ಸಂಪತ್ತನ್ನು ನೀಡಿ ಸದಾ ನಿಮ್ಮನ್ನು ರಕ್ಷಿಸಿ. ದೇವರು ಧನ್ಯವಾದ.